ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕನ್ನಡ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಆಗಸ್ಟ್ 26 ಸೋಮವಾರದ ದಿನ ಕೃಷ್ಣ ಜನ್ಮಾಷ್ಟಮಿಯ ಹಬ್ಬ ಇರುತ್ತದೆ. ಈ ಹಬ್ಬವನ್ನು ಕೇವಲ ನಮ್ಮ ಭಾರತ ದೇಶದಲ್ಲಷ್ಟೇ ಅಲ್ಲ, ಬೇರೆ ದೇಶದಲ್ಲೂ ಸಹ ಕೃಷ್ಣನ ಭಕ್ತರು ಈ ಹಬ್ಬವನ್ನು ಆಚರಿಸುತ್ತಾರೆ. ಸ್ನೇಹಿತರೆ, ಒಂದು ವೇಳೆ ಇಂದಿನ ಈ ವಿಡಿಯೋವನ್ನು ನೀವು ತುಂಬ ಗಮನವಿಟ್ಟು ನೋಡಿದ್ರೆ ಅಥವಾ ಕೇಳಿದರೂ ಕೂಡ ನಂಬಿಕೆ ಇಡಿ, ನಿಮ್ಮ ಭಾಗ್ಯವೇ ಬದಲಾಗುತ್ತದೆ. ಕೃಷ್ಣ ಜನ್ಮಾಷ್ಟಮಿಯ ದಿನ ಗೋಮಾತೆಗೆ ಅಥವಾ ಹಸುವಿಗೆ ಈ ಒಂದು ವಸ್ತುವನ್ನು ತಿನ್ನಿಸಿರಿ. ಇಡೀ ವರ್ಷ ಎಲ್ಲಾದರೂ ಒಂದು ಕಡೆಯಿಂದ ಧನ ಸಂಪತ್ತು ಬರುತ್ತಲೇ ಇರುತ್ತದೆ. 110 ಪಟ್ಟು ಹೆಚ್ಚಾಗಿ ಧನ ಸಂಪತ್ತು ನಿಮಗೆ ಸಿಗುತ್ತದೆ. ನಿಮ್ಮ ಭಾಗ್ಯವು ಪ್ರಬಲಗೊಳ್ಳುತ್ತದೆ. ಹೌದು ಸ್ನೇಹಿತರೆ, ಇಂದಿನ ಈ ವಿಡಿಯೋದಲ್ಲಿ ನಾವು ನಿಮಗೆ ಒಂದು ಯಾವ ರೀತಿಯಾದ ವಿಷಯದ ಬಗ್ಗೆ ತಿಳಿಸ್ತೀವಿ ಅಂದರೆ, ಇಲ್ಲಿ ಒಂದು ವಸ್ತುವನ್ನು ಕೃಷ್ಣ ಜನ್ಮಾಷ್ಟಮಿಯ ದಿನ ಗೋಮಾತೆಗೆ ತಿನ್ನಿಸಲಾಗುತ್ತದೆ. ಇದರಿಂದ ಸ್ನೇಹಿತರೆ, ನಿಮ್ಮ ಎಲ್ಲ ಮನಸ್ಸಿಚ್ಛೆಗಳು ಪೂರ್ತಿಯಾಗುತ್ತವೆ. ಇಲ್ಲಿ ನಾವು ನಿಮ್ಗೆ ಹೇಳಬೇಕಂದ್ರೆ, ನಮ್ಮ ಹಿಂದೂ ಧರ್ಮದಲ್ಲಿ ಗೋಮಾತೆಯನ್ನು ತಾಯಿಯ ರೂಪದಲ್ಲಿ ನೋಡಲಾಗುತ್ತದೆ. ಗೋಮಾತೆಯನ್ನು ಪೂಜನೀಯ ಅಂತ ತಿಳಿಯಲಾಗಿದೆ. ಇಲ್ಲಿ ಗೋಮಾತೆಯ ಹಾಲು ಸ್ವತಃ ತಾಯಿಯ ಹಾಲು ಕೂಡ ಸಮಾನವಾಗಿ ಇರುತ್ತವೆ. ಗೋಮಾತೆಯ ಹಾಲನ್ನು ಅಮೃತದ ರೂಪದಲ್ಲಿ ನೋಡಲಾಗುತ್ತದೆ. ಅಂದರೆ ನಿಯಮಿತ ರೂಪದಲ್ಲಿ ಗೋಮಾತೆಯ ಹಾಲನ್ನು ಕುಡಿದರೆ ಇದರಿಂದ ಶರೀರವು ಶಕ್ತಿಶಾಲಿಯಾಗುತ್ತದೆ. ಜೊತೆಗೆ ಯಾವುದೇ ಪ್ರಕಾರದ ರೋಗಗಳು ಅಂಟುವುದಿಲ್ಲ. ಜೊತೆಗೆ 33 ಕೋಟಿ ದೇವಣ ದೇವತೆಗಳ ವಾಸ ಕೂಡ ಗೋಮಾತೆಯ ಶರೀರದಲ್ಲಿ ಇರುತ್ತದೆ. ಹಾಗಾಗಿ ಗೋಮಾತೆಯು ನಮಗಾಗಿ ಪೂಜನೀಯ ಆಗಿದ್ದಾರೆ. ಸ್ನೇಹಿತರೆ, ನಮ್ಮ ಶಾಸ್ತ್ರದಲ್ಲಿ ಈ ರೀತಿ ಹೇಳಿದ್ದಾರೆ, ಗೋಮಾತೆಯ ಬೆನ್ನಿನ ಮೇಲೆ ಉಬ್ಬಿರುವಂಥ ಭಾಗವನ್ನು ಸ್ಪರ್ಶ ಮಾಡಿದಾಗ ಬ್ರಹ್ಮಹತ್ಯೆಯಂಥ ಪಾಪಗಳು ಕೂಡ ನಷ್ಟ ಆಗುತ್ತವೆ. ಇನ್ನು ಗೋಮಾತೆಯ ಹಣೆಯನ್ನು ಸ್ಪರ್ಶ ಮಾಡಿದಾಗ ಎಲ್ಲ ಪ್ರಕಾರದ ದೋಷಗಳು ದೂರ ಆಗುತ್ತವೆ. ಒಂದು ವೇಳೆ ನಿಮಗೇನಾದರೂ ಶನಿ ದೋಷ ಅಂಟಿಕೊಂಡಿದ್ರೆ ಅಥವಾ ರಾಹು ದೋಷ ಅಂಟಿದ್ರೆ ಅಥವಾ ಇಲ್ಲಿ ಮಂಗಳ ದೋಷ ಇರಲಿ, ಯಾವುದೇ ಪ್ರಕಾರದ ದೋಷ ಇರಲಿ, ಇಲ್ಲಿ ಕೇವಲ ಗೋಮಾತೆಯ ಹಣೆಯನ್ನು ನೀವು ಸ್ಪರ್ಶ ಮಾಡಿದ್ರು ನಿಮ್ಮ ಎಲ್ಲ ದೋಷಗಳು ದೂರ ಆಗುತ್ತವೆ. ಒಂದು ಮಾಹಿತಿಯ ಅನುಸಾರವಾಗಿ ಗೋಮಾತೆಯ ಬಾಲವನ್ನು ಹಿಡಿದರೆ ವೈತರಣಿ ನದಿ ಅಂತ ಕೆಟ್ಟದಾಗಿರುವ ನದಿಗಳನ್ನು ಕೂಡ ದಾಟಿ ಸ್ವರ್ಗವನ್ನು ಸೇರಬಹುದು. ವಿಡಿಯೋವನ್ನು ಕೊನೆಯ ತನಕ ನೋಡಿ, ಯಾಕಂದರೆ ಇಲ್ಲಿ ನಿಮಗೆ ತುಂಬ ಮಹತ್ವಪೂರ್ಣವಾದ ಮಾಹಿತಿ ಸಿಗೋದಷ್ಟೇ ಅಲ್ಲದೆ ನಿಮ್ಮ ಜೀವನದಲ್ಲಿ ತಕ್ಷಣವೇ ಬದಲಾವಣೆಗಳಾಗೋದು ಶುರುವಾಗುತ್ತದೆ. ನಿಮ್ಮ ಮನಸ್ಸಿಚ್ಛೆಗಳು ಸಹ ಏನೇ ಇದ್ದರೂ ಪೂರ್ತಿಯಾಗುತ್ತವೆ. ಒಂದು ವೇಳೆ ನೀವು ಸಹ ನಿಮ್ಮ ಜೀವನದಲ್ಲಿ ಆಧ್ಯಾತ್ಮದಲ್ಲಿ ಉನ್ನತಿ ಮಾಡಲು ಇಷ್ಟಪಡ್ತಾ ಇದ್ದರೆ, ಜೀವನದಲ್ಲಿ ಯಶಸ್ಸನ್ನು ಪಡೆದುಕೊಳ್ಳಲು ಇಷ್ಟಪಡ್ತಾ ಇದ್ದರೆ, ಸ್ನೇಹಿತರೆ, ನಿಮಗಾಗಿ ಇಂದಿನ ಈ ವಿಡಿಯೋ ತುಂಬ ಮಹತ್ವಪೂರ್ಣವಾಗಲಿದೆ. ಹಾಗಾಗಿ ಎಲ್ಲಕ್ಕಿಂತ ಮೊದಲು ವಿಡಿಯೋವನ್ನು ಲೈಕ್ ಮಾಡಿ, ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಗೋಮಾತೆ, ಜೈ ಶ್ರೀಕೃಷ್ಣ ಅಂತ ಬರೆಯಿರಿ. ಆಗಸ್ಟ್ 26 ಸೋಮವಾರದ ದಿನ ಕೃಷ್ಣ ಜನ್ಮಾಷ್ಟಮಿಯ ದಿನ ಇದೆ. ಈ ಶುಭ ದಿನದಲ್ಲಿ ಒಂದು ವೇಳೆ ನೀವೇನಾದರೂ ಈ ಚಿಕ್ಕ ಕಾರ್ಯವನ್ನು ಮಾಡಿದ್ರೂ ಕೂಡ ತುಂಬ ಉತ್ತಮವಾದ ರಿಸಲ್ಟ್ಗಳು ಸಿಗುತ್ತವೆ. ಸ್ನೇಹಿತರೆ, ಒಂದು ವೇಳೆ ಕೃಷ್ಣ ಜನ್ಮಾಷ್ಟಮಿಯ ದಿನ ಒಂದು ವೇಳೆ ಗೋಮಾತೆಗೆ ಕೆಲವು ವಸ್ತುಗಳನ್ನು ನೀವು ತಿನ್ನಿಸಿದ್ರೆ ಅದರ ಪ್ರಭಾವ ನಿಮ್ಮ ಜೀವನದಲ್ಲಿ 1000 ಪಟ್ಟು ಹೆಚ್ಚಾಗಿ ಸಿಗುತ್ತದೆ. ಮುಂದಿನ ದಿನಗಳಲ್ಲೂ ಕೂಡ ಅದರ ಫಲ ನಿಮಗೆ ಸಿಗುತ್ತಲೇ ಇರುತ್ತದೆ. ಸ್ನೇಹಿತರೆ, ಗೋಮಾತೆಯ ಹಾಲು ತುಂಬಾ ಪ್ರಭಾವಶಾಲಿಯಾಗಿದೆ ಅಂತ ತಿಳಿಯಲಾಗಿದೆ. ಸ್ನೇಹಿತರೆ, ಇಲ್ಲಿ ನಾವು ನಿಮ್ಗೆ ಹೇಳಬೇಕಂದ್ರೆ, ಗೋಮಾತೆಯ ಕಾಲು ಬದಿಯಲ್ಲಿರುವಂಥ ಧೂಳನ್ನು ನೀವು ಕೇವಲ ಹಣೆಗೆ ಹಚ್ಚಿಕೊಂಡರೂ ನಿಮ್ಮ ಬುದ್ಧಿ ಅಥವಾ ಮನಸ್ಸು ಶಾಂತವಾಗುತ್ತದೆ. ನಿಮ್ಮ ಮೆದುಳು ವೇಗವಾಗಿ ಕಾರ್ಯವನ್ನು ಮಾಡುತ್ತದೆ. ಹಲವಾರು ಜನರು ನಮಗೆ ಈ ರೀತಿ ಹೇಳ್ತಾ ಇರ್ತಾರೆ, ಚಿಕ್ಕ ಚಿಕ್ಕ ವಿಷಯಗಳಲ್ಲಿ ತುಂಬ ಕೋಪ ಬರುತ್ತದೆ ಅಂತ. ಚಿಕ್ಕ ಚಿಕ್ಕ ಮಾತುಗಳಲ್ಲಿ ಮನಸ್ಸು ಕಿರಿಕಿರಿ ಆಗ್ತಾ ಇರುತ್ತೆ. ಇಂಥ ಸ್ಥಿತಿಯಲ್ಲಿ ಖಂಡಿತವಾಗಿ ನೀವು ಗೋಮಾತೆಯ ಕಾಲ್ಧೂಳನ್ನು ನೀವು ಹಣೆಗೆ ತಿಲಕವಾಗಿ ಇಟ್ಕೊಳ್ಳಿ. ಇದರಿಂದ ಮನಸ್ಸು ಶಾಂತವಾಗುತ್ತದೆ. ಒಂದು ವೇಳೆ ಯಾವುದಾದ್ರೂ ಗ್ರಹದ ಕಾರಣದಿಂದ ನಿಮಗೆ ಸಮಸ್ಯೆಗಳು ಎದುರಾಗುತ್ತಿದ್ದರೆ ಆ ಗ್ರಹಗಳು ಕೂಡ ಶಾಂತವಾಗುತ್ತವೆ. ಗೋಮಾತೆಯ ಕಾಲ್ಬಡಿಯಲ್ಲಿರುವಂಥ ಧೂಳನ್ನು ಹಣೆಗೆ ಹಚ್ಚಿಕೊಳ್ಳೋದ್ರಿಂದ ಎಲ್ಲ ಪ್ರಕಾರದ ಮಾನಸಿಕ ಸಮಸ್ಯೆಗಳು ದೂರ ಆಗುತ್ತವೆ. ತಲೆಯ ಮೇಲೆ ಆಗುವಂಥ ಎಲ್ಲ ರೋಗಗಳು ಕೂಡ ನಾಶ ಆಗುತ್ತವೆ. ಯಾರೆಲ್ಲ ರಾಜನೀತಿಗೆ ಸೇರಿಕೊಂಡಿರ್ತಾರೋ, ರಾಜ್ಯ ಯೋಗವನ್ನು ಪಡೆದುಕೊಳ್ಳಲು ಇಷ್ಟಪಡ್ತಾ ಇರ್ತಾರೋ, ಅಥವಾ ನೀವೇನಾದರೂ ಬಡವರಾಗಿದ್ದರೆ, ಹಣಕಾಸಿನ ಸಮಸ್ಯೆಗಳು ನಿಮ್ಮನ್ನು ಕಾಡ್ತಾ ಇದ್ದರೆ, ಆರ್ಥಿಕ ಸಮಸ್ಯೆಗಳು ಚಿಂತೆಗಳು ಹೆಚ್ಚಾಗಿದ್ದರೆ, ಒಂದು ವೇಳೆ ನೀವು ಧನ ಪ್ರಾಪ್ತಿ ಮಾಡಿಕೊಳ್ಳಲು ಇಷ್ಟಪಡ್ತಾ ಇದ್ದರೆ, ಸಾಲದ ಸಮಸ್ಯೆಗಳನ್ನು ದೂರ ಮಾಡಿಕೊಳ್ಳಲು ಇಷ್ಟಪಡ್ತಾ ಇದ್ದರೆ, ಧನಯೋಗದ ಪ್ರಾಪ್ತಿ ಇಚ್ಛೆ ನಿಮ್ಮಲ್ಲಿದ್ದರೆ, ಇಂಥ ಸ್ಥಿತಿಯಲ್ಲಿ ನಿಯಮಿತ ರೂಪದಲ್ಲಿ ಪ್ರತಿದಿನ ಗೋಮಾತೆಯ ಕಾಲ್ನಡಿಯಲ್ಲಿರುವಂಥ ಧೂಳನ್ನು ನೀವು ಹಣೆಗೆ ಹಚ್ಚಿಕೊಳ್ಳಬೇಕು.
ಸ್ನೇಹಿತರೆ, ಇಲ್ಲಿ ಗೋಮೂತ್ರವು ಕೂಡ ತುಂಬ ಪ್ರಭಾವಶಾಲಿಯಾಗಿರುತ್ತದೆ. ಒಂದು ವೇಳೆ ನಿಮ್ಮ ಮನೆಯಲ್ಲಿರುವಂಥ ನಕಾರಾತ್ಮಕ ಶಕ್ತಿಗಳನ್ನು ನಾಶ ಮಾಡಲು ನೀವು ಇಷ್ಟಪಡ್ತಾ ಇದ್ದರೆ, ಇಂಥ ಸ್ಥಿತಿಯಲ್ಲಿ ನಿಮ್ಮ ಮನೆಯ ಎಲ್ಲ ಕೋಣೆಗಳಲ್ಲಿ ಗೋಮಾತೆಯ ಮೂತ್ರವನ್ನು ಖಂಡಿತವಾಗಿ ಸಿಂಪಡಿಸಬೇಕು. ಇದರಿಂದ ನಿಮ್ಮ ಮನೆಯ ತುಂಬ ಸಕಾರಾತ್ಮಕ ಶಕ್ತಿಯ ವಾಸ ಆಗುತ್ತದೆ. ಜೊತೆಗೆ ಜನರ ಮಧ್ಯೆ ಇರುವಂಥ ಜಗಳಗಳೆಲ್ಲ ಕಡಿಮೆಯಾಗಿ ಮನೆಯ ಜನರ ತುಂಬ ಪ್ರೀತಿಯು ಹೆಚ್ಚಾಗುತ್ತದೆ. ಹಾಗಾದರೆ ಬನ್ನಿ ಸ್ನೇಹಿತರೆ, ಇನ್ನು ಕೃಷ್ಣ ಜನ್ಮಾಷ್ಟಮಿಯ ದಿನ ಗೋಮಾತೆಗೆ ಯಾವ ರೀತಿಯ ವಸ್ತುಗಳನ್ನು ತಿನ್ನಿಸಬಹುದಂತ ತಿಳಿದುಕೊಳ್ಳೋಣ. ಇದರಿಂದ ಇಡೀ ವರ್ಷ ನಿಮಗೆ ಧನ ಸಂಪತ್ತಿನ ಆಗಮನ ಆಗುತ್ತಲೇ ಇರುತ್ತದೆ. ಸ್ನೇಹಿತರೆ, ಒಂದು ವೇಳೆ ಇವುಗಳಲ್ಲಿ ಯಾವುದಾದ್ರೂ ಒಂದು ವಸ್ತುವನ್ನು ಈ ಕೃಷ್ಣ ಜನ್ಮಾಷ್ಟಮಿಯ ದಿನ ಆಗಲಿ ಅಥವಾ ಏಕಾದಶಿಯ ದಿನಗಳಲ್ಲೂ ತಿನ್ನಿಸಿದ್ರೆ ನಿಮ್ಮ ಮಲಗಿಕೊಂಡಿರುವಂಥ ಭಾಗ್ಯವು ಎದ್ದೇಳುತ್ತದೆ. ನಿಮಗೆ ಎಲ್ಲವೂ ನಿಧಾನವಾಗಿ ಸಿಗಲು ಶುರುವಾಗುತ್ತವೆ. ನೀವು ಶ್ರೀಮಂತರಾಗುವುದನ್ನು ಜಗತ್ತಿನಲ್ಲಿರುವಂಥ ಯಾವ ಶಕ್ತಿಗೂ ತಡೆಯಲು ಸಾಧ್ಯವಾಗೋದಿಲ್ಲ. ನಂಬರ್ 1, ಅನ್ನ ಮತ್ತು ರೊಟ್ಟಿ. ಒಂದು ವೇಳೆ ಕೃಷ್ಣ ಜನ್ಮಾಷ್ಟಮಿಯ ದಿನ ಅಥವಾ ಏಕಾದಶಿಯ ದಿನ ಗೋಮಾತೆಗೆ ನೀವು ಬಿಳಿ ಅನ್ನ ಮತ್ತು ರೊಟ್ಟಿಯನ್ನು ತಿನ್ನಿಸಿದ್ರೆ ಮನೆಯಲ್ಲಿ ಧನ ಸಂಪತ್ತಿನ ಆಗಮನ ಆಗಲು ಶುರುವಾಗುತ್ತದೆ. ನಿಮ್ಮ ಮನಸ್ಸಿಚ್ಛೆಗಳು ಪೂರ್ತಿಯಾಗಲು ಶುರುವಾಗುತ್ತವೆ. ತಾಯಿ ಲಕ್ಷ್ಮೀದೇವಿ ಒಲಿದು ನಿಮ್ಮ ಮನೆಯಲ್ಲಿ ವಾಸ ಮಾಡುತ್ತಾರೆ. ಕೃಷ್ಣ ಜನ್ಮಾಷ್ಟಮಿಯ ದಿನ ಪೂಜೆ ಮಾಡಿದ ನಂತರ ಗೋಮಾತೆಗಾಗಿ ನೀವು ರೊಟ್ಟಿಯನ್ನು ತೆಗೆದಿಡಬೇಕು ಮತ್ತು ಅನ್ನವನ್ನು ಸಹ ಗೋಮಾತೆಗೆ ತಿನ್ನಿಸಬೇಕು. ಅದನ್ನು ಪ್ರಸಾದದ ರೂಪದಲ್ಲಿ ನೀವು ಸ್ವಲ್ಪ ತಿನ್ನಿರಿ. ಮನೆಯಲ್ಲಿರುವಂಥ ಜನರಿಗೂ ಕೂಡ ತಿನ್ನಿಸಿರಿ. ಇದರಿಂದ ಖಂಡಿತವಾಗಿ ನಿಮಗೆ ಲಾಭ ಸಿಗುತ್ತದೆ. ಇನ್ನು ಎರಡನೇದಾಗಿರೋದು ಎಳ್ಳು ಅಥವಾ ಎಳ್ಳಿನಿಂದ ರೆಡಿಯಾದ ಲಡ್ಡುಗಳನ್ನು ಗೋಮಾತೆಗೆ ನೀವು ತಿನ್ನಿಸಬೇಕು. ಒಂದು ವೇಳೆ ನೀವು ಕೃಷ್ಣ ಜನ್ಮಾಷ್ಟಮಿಯ ದಿನ ಎಳ್ಳನ್ನು ಅಥವಾ ಎಳ್ಳಿನ ಉಂಡಿಗಳನ್ನು ನೀವು ಗೋಮಾತೆಗೆ ತಿನ್ನಿಸಿದ್ರೆ ಇದರಿಂದ ಎಲ್ಲ ಪ್ರಕಾರದ ಪಾಪಗಳು ನಷ್ಟ ಆಗುತ್ತವೆ. ಕಳೆದ ದಿನಗಳಲ್ಲಿ ನೀವು ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಯಾವುದೇ ಪಾಪಗಳನ್ನು ಮಾಡಿದ್ದರೂ ಕೂಡ ಅವೆಲ್ಲ ನಷ್ಟ ಆಗುತ್ತವೆ. ಹಾಗಾಗಿ ನೀವು ಎಳ್ಳಿನ ಲಡ್ಡುಗಳನ್ನು ಖಂಡಿತವಾಗಿ ತಿನ್ನಿಸಬೇಕು. ನಂಬರ್ 3 ಮುಷ್ಟಿಗೆಯಷ್ಟು ಧಾನ್ಯಗಳನ್ನು ತೆಗೆದುಕೊಂಡು ಗೋಮಾತೆಗೆ ನೀವು ತಿನ್ನಿಸಬೇಕು. ಇದರಿಂದ ಕುಲವಂತ ಪುತ್ರನ ಪ್ರಾಪ್ತಿಯು ನಿಮಗೆ ಆಗುತ್ತದೆ. ಇಲ್ಲಿ ಕೆಲವು ಜನರು ಹೇಗಿರ್ತಾರಂದರೆ ಅವರಲ್ಲಿ ಪುತ್ರ ಪ್ರಾಪ್ತಿ ಇರೋದಿಲ್ಲ. ಅಂಥ ಜನರು ಸಂತಾನ ಪ್ರಾಪ್ತಿಗಾಗಿ ಈ ಪ್ರಯೋಗವನ್ನು ಖಂಡಿತವಾಗಿ ಮಾಡಬೇಕು. 3 ಮುಷ್ಟಿಗೆಯಷ್ಟು ಧಾನ್ಯಗಳನ್ನು ಗೋಮಾತೆಗೆ ತಿನ್ನಿಸೋದ್ರಿಂದ ಉತ್ತಮ ಪುತ್ರ ಸಂತಾನ ಆಗುತ್ತದೆ. ಒಂದು ವೇಳೆ ನೀವು ಆರೋಗ್ಯವನ್ನು ಪಡೆದುಕೊಳ್ಳಲು ಇಷ್ಟಪಡ್ತಾ ಇದ್ದರೆ, ಬ್ರಹ್ಮಶಕ್ತಿಯನ್ನು ಪಡೆದುಕೊಳ್ಳಲು ನೀವು ಇಷ್ಟಪಡ್ತಾ ಇದ್ದರೆ, ಇಂಥ ಸ್ಥಿತಿಯಲ್ಲಿ ಕೃಷ್ಣ ಜನ್ಮಾಷ್ಟಮಿ ದಿನ 1 ಮುಷ್ಟಿಗೆಯಷ್ಟು ಜೋಳ ಅಥವಾ ಯಾವುದಾದ್ರೂ ಧಾನ್ಯಗಳನ್ನು ಗೋಮಾತೆಗೆ ನೀವು ತಿನ್ನಿಸಬೇಕು. ಈ ರೀತಿಯಾಗಿ ಕೃಷ್ಣ ಜನ್ಮಾಷ್ಟಮಿಯ ದಿನ ಗೋಮಾತೆಗೆ ಈ ವಸ್ತುಗಳನ್ನು ತಿನ್ನಿಸೋದ್ರಿಂದ ಮನೆಯಲ್ಲಿ ಸಿರಿ ಸಂಪತ್ತು, ಧನ ಸಂಪತ್ತು ಎಲ್ಲವೂ ವೃದ್ಧಿಯಾಗುತ್ತದೆ. ವಿಡಿಯೋ ಇಷ್ಟ ಆದರೆ ಜೈ ಗೋಮಾತೆ, ಜೈ ಶ್ರೀಕೃಷ್ಣ, ರಾಧೆ ರಾಧೆ ಅಂತ ಕಾಮೆಂಟ್ ಹಾಕಿ ವಿಡಿಯೋವನ್ನು ಹೆಚ್ಚಾಗಿ ಎಲ್ಲರಿಗೂ ಶೇರ್ ಮಾಡಿ. ಹೊಸ ವಿಡಿಯೋ ಜೊತೆಗೆ ನಾವು ನಿಮ್ಮನ್ನು ಭೇಟಿ ಆಗ್ತೀವಿ. ಧನ್ಯವಾದಗಳು.